ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ತುಂಬ ದಿವಸ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ. ಗಾಡಿ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಬೇಕಂತಂದ್ಬಿಟ್ಟು ಒಂದು ಲಾಂಗ್ ರೈಡ್ ಅಂತ ಹೋಗಿದ್ದೆ. ಫಸ್ಟ್ ಸರ್ವಿಸ್ಗೆ ಬೇಕಾಗುವಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದೀನಿ. ನೀವು ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಇಂಜಿನ್ ಇಶ್ಯೂಸ್ ಏನಾದರೂ ಇದೆಯಾ, ಹೀಟಿಂಗ್ ಇಶ್ಯೂಸ್ ಇದೆಯಾ, ಫ್ರಂಟ್ ವೀಲ್ ರಿಮ್ ಬೆಂಡ್ ಆಗುತ್ತಾ, ಹೆಡ್ಲೈಟ್ ಎಲ್ಲ ಹೇಗಿದೆ, ಇಂಡಿಕೇಟರ್ಸ್ ಅಲ್ಲಿ ನೀರು ತುಂಬಿಕೊಳ್ಳುತ್ತಾ, ಆ ಕ್ವಶನ್ಸ್ಗೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಅಪ್ರಾಕ್ಸಿಮೇಟ್ಲಿ 400 ಕಿಲೋಮೀಟರ್ ಬೈಕ್ ಓಡಿಸಿದ್ದೀನಿ. ಆ 400 ಕಿಲೋಮೀಟರ್ ಅಲ್ಲಿ ನನಗೆ ಗೊತ್ತಾಗಿದ್ದ ವಿಷಯಗಳು ಏನೇನು ಕಡಿಮೆ ಇದೆ, ಏನೇನು ಇಲ್ಲ, ಏನೇನು ಇರ್ಬೇಕಿತ್ತು, ಏನೇನು ಒಳ್ಳೇದಿದೆ, ಎಲ್ಲದನ್ನು ಕವರ್ ಮಾಡಿದ್ದೀನಿ. ನನ್ನ ಎಕ್ಸ್ಪಲ್ಸ್ 210 ಬೈಕ್ ನ ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ ಇದಾಗಿರುತ್ತೆ. ಬನ್ನಿ ಒಂದೊಂದೇ ವಿಷಯ ಹೇಳ್ತಾ ಹೋಗ್ತೀನಿ. ತುಂಬಾ ಲ್ಯಾಗ್ ಆಗೋದು ಬೇಡ. ನಮ್ಮ ರಾಜರು ಇಲ್ಲೇ ಇದ್ದಾರೆ. ನಾನು ಕಂಪ್ಲೀಟ್ ರೈಡ್ ಮುಗಿಸ್ಕೊ ಬಂದ್ಮೇಲೆ ಗಾಡಿ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ನೋಡಿ ನೀವೇ ಒಂದ್ಸಲ. ಆಲ್ರೆಡಿ ಮಳೆ ಬರೋ ತರ ಆಗ್ಬಿಟ್ಟಿದೆ. ತುಂಬಾ ಮೋಡ ಆಗಿದೆ. ಏನೋ ಗೊತ್ತಿಲ್ಲ, ಮಳೆ ಬಂದ್ಬಿಡುತ್ತೆ ಅನ್ಸುತ್ತೆ. ಬೈಕ್ದು ಫ್ರಂಟ್ ಪಾರ್ಟ್ಸ್ ಇಂದ ಮಾತಾಡೋಣ. ಮೇಜರ್ ಆಗಿ ಪ್ರಾಬ್ಲಮ್ಸ್ ನೀವು ಕೇಳ್ತಾ ಇರೋದು ಫ್ರಂಟ್ ವೀಲ್ ಅಲ್ಲಿ ಹೆಡ್ಲೈಟ್, ಇಂಡಿಕೇಟರ್ ಬಗ್ಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನಾನು ಆಕ್ಚುಲಿ ಓಡಿಸಿರೋದು ಇವಾಗ 700 ಕಿಲೋಮೀಟರ್ ಅಲ್ಲಿ ನನ್ನ ವೀಲ್ ಈ ತರ ಇದೆ. ಮಾಡರೇಟ್ ಆಫ್ ರೋಡ್ ಮಾಡಿದೀನಿ. ಹಂಪ್ಸ್ ಎಲ್ಲ ಎಕ್ಸ್ಪಲ್ಸ್ ಇದ್ಮೇಲೆ ಹಾರಿಸ್ಕೊಂಡು ಹೋಗ್ತಾ ಇರೋದೆ, ಹಾರಿಸ್ಕೊಂಡು ಹೋಗಿದ್ದೀನಿ. ನನ್ಗೆ ಯಾವುದೇ ತರ ಫ್ರಂಟ್ ವೀಲ್ ಅಲ್ಲಿ ಬೆಂಡಿಂಗ್ ಇಶ್ಯೂಸ್ ಯಾವ್ದು ನನಗೆ ಇವತ್ವರೆಗೂ ಬಂದಿಲ್ಲ. ಸ್ವಲ್ಪನೂ ಕೂಡ ಬೆಂಡ್ ಆಗಿದೆ ಅನ್ನೋ ತರ ನನಗೆ ಫೀಲ್ ಆಗಿಲ್ಲ. ನೋವಿದೆ, ಆಕ್ರೋಶ ಇದೆ. ಫ್ರಂಟ್ ವೀಲ್ ವಿಷಯ ಈ ತರ ಇದ್ರೆ, ನೆಕ್ಸ್ಟ್ ಬಂದು ಹೆಡ್ಲೈಟ್ ಅಲ್ಲಿ ಅಷ್ಟು ಪವರ್ ಸಿಗೋದಿಲ್ಲ. ನೀವು ಒಬ್ಬರೇ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಹೆಡ್ಲೈಟ್ ಅಲ್ಲಿ ಬೇಕಾದಷ್ಟು ಪವರ್ ಇದೆ. ಬಟ್ ನಿಮ್ ಎದುರುಗಡೆ ಯಾವ್ದಾದ್ರು ಮಾಡರೇಟ್ ಲೈಟ್ ಇರುವಂತ ಗಾಡಿ ಬಂತು ಅಂತಂದ್ರೆ ಇದು ಲೈಟ್ ಏನೇನಕ್ಕೂ ಅಲ್ಲ, ಆ ತರ ಫೀಲ್ ಆಗುತ್ತೆ. ಸೊ ಲೈಟ್ ಬಗ್ಗೆ ನೀವು ಲಾಂಗ್ ರೈಡ್ಸ್ ಮಾಡ್ತೀರಾ ಅಂತಂದ್ರೆ, ತುಂಬಾ ದೂರ ಟ್ರಾವೆಲ್ ಮಾಡ್ತೀರಾ, ಟ್ರಾವೆಲ್ ಮಾಡೋದಕ್ಕೆ ಟೂರಿಂಗ್ ಅಂತಾನೆ ಗಾಡಿ ತಗೋತಾ ಇದ್ದೀರಾ ಅಂದ್ರೆ ಎಕ್ಸ್ಟ್ರಾ ಲೈಟ್ಸ್ ಹಾಕಿಸ್ಕೊಳ್ಳೇಬೇಕು. ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಆಯ್ತು ಬಿಡು. ಯಾವ ಊರು? ಏನ್ ಮಾಡ್ತಾ ಇದೆಯಾ ಇಲ್ಲಿ? ಮೇಕೆ ಮೇಯಿಸ್ತಾ ಇದೆಯಾ? ಸ್ಕೂಲ್ ಹೋಗ್ತೀಯನಾ? ಎಷ್ಟನೇ ಕ್ಲಾಸು? ಸ್ಕೂಲ್ ಇಲ್ಲ ಅನ್ಸುತ್ತೆ ಇವಾಗ. ಇವ್ರನ್ನ ಕರ್ಕೊ ಬಂದ್ಬಿಟ್ಟಿದ್ಯಾ? ಹಾಯ್ ಹೇಳ್ರಿ. ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಎಬ್ಬಲಿ ನಾನು. ನೆಕ್ಸ್ಟ್ ಇಂಡಿಕೇಟರ್ ನೋಡಿದ್ರೆ, ಇಂಡಿಕೇಟರ್ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ನೀರ್ ತುಂಬಿಕೊಳ್ಳುತ್ತಾ ಅಂತಂದ್ಬಿಟ್ಟು. ನೋಡಿ ಇಲ್ಲೇ ನಿಮ್ಗೆ ವಿತ್ ಪ್ರೂಫ್ ಇಲ್ಲೇ ಇದೆ. ಇಂಡಿಕೇಟರ್ ಅಲ್ಲಿ ನೀರ್ ಹೋಗ್ಬಿಡುತ್ತೆ ಈ ತರ. ಎಲ್ಲಾ ಇಂಡಿಕೇಟರ್ ಆ ತರ ಆಗೋದಿಲ್ಲ, ಗೊತ್ತಿಲ್ಲ ಈ ಇಂಡಿಕೇಟರ್ ಏನ್ ಪ್ರಾಬ್ಲಮ್ ಆಗಿದೆ. ಇದನ್ನ ನೋಡಿ, ರೈಟ್ ಇಂಡಿಕೇಟರ್ ಚೆನ್ನಾಗೇ ಇದೆ, ಬಟ್ ಲೆಫ್ಟ್ ಇಂಡಿಕೇಟರ್ ಅಲ್ಲಿ ನೀರ್ ತುಂಬಾ ಹೋಗಿದೆ ಒಳಗಡೆ. ನೀರು ಹೋಗಿರೋದು ಫಾಗ್ ತರ ತುಂಬಿಕೊಳ್ಳುತ್ತೆ, ಅದ್ ಬಿಟ್ರೆ ಕಂಪ್ಲೀಟ್ಲಿ ನೀರ್ ತುಂಬಿಕೊಳ್ಳೋದಿಲ್ಲ ಇಂಡಿಕೇಟರ್ ಅಲ್ಲಿ. ಬ್ಯಾಕ್ ಸೈಡ್ ಅಲ್ಲಿ ರೈಟ್ ಸೈಡ್ ಇಂಡಿಕೇಟರ್ ಒಳಗಡೆ ನೀರ್ ಹೋಗಿದೆ. ನಾನು ಏನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೀವು ನೋಡ್ತಾ ಇರಬಹುದು ನೀರ್ ಡ್ರಾಪ್ಲೆಟ್ಸ್ ಅದ್ರೊಳಗಡೆ ಹೋಗಿರೋದು. ಲೈಟಿಂಗ್ ಗೆ ಯಾವುದೇ ಪ್ರಾಬ್ಲಮ್ ಆಗ್ತಾ ಇಲ್ಲ, ಕಂಪ್ಲೀಟ್ಲಿ ಲೈಟ್ ವಿಸಿಬಲ್ ಇದೆ. ಹೆಂಗಾಯ್ತಾ ಗಾಡಿ? ಚೆನ್ನಾಗೈತಾ? ಇಂಡಿಕೇಟರ್ ಎಷ್ಟು ನಾಜೂಕಾಗಿದೆ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು. ಮೋಸ್ಟ್ಲಿ ನಾನು ಅನ್ಕೋತೀನಿ, ನಾನ್ ರೈಡಲ್ಲಿ ಇದ್ದಾಗ ಯಾವ್ದೋ ಕಲ್ಲು ಟೈರ್ ಇಂದ ಬಂದು ಇಲ್ಲಿ ಹೊಡೆದಿರೋ ಫೋರ್ಸ್ಗೆ ಹೊಡೆದೇ ಹೋಗಿದೆ. ಇಂಡಿಕೇಟರ್ ಕ್ವಾಲಿಟಿ ಬಗ್ಗೆನೂ ನನಗೆ ಡೌಟ್ ಇದೆ. ಕ್ವಾಲಿಟಿ ಇಂಪ್ರೂವ್ ಆಗಬಹುದಿತ್ತು ಅನ್ಸುತ್ತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇವಾಗ ವಿಂಡ್ ಶೀಲ್ಡ್ ಬಗ್ಗೆ ಮಾತಾಡೋದಾದ್ರೆ, ವಿಂಡ್ ಶೀಲ್ಡ್ ಏನು ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ. ವಿಂಡ್ ಶೀಲ್ಡ್ ಇಂದ ಮೇಲ್ಗಡೆ ನೀರ್ ಬಂದಿದ್ದು ಹಿಂದೆ ಪಿಲ್ಲನ್ ಏನ್ ಕೂತಿರ್ತಾರೆ ಅವ್ರ ತಲೆ ಮೇಲ್ ತನಕ ನೀರ್ ಹಾರ್ತಾ ಇರುತ್ತೆ. ಕೆಸರಲ್ಲಿ ಏನಾದ್ರು ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮಿಂದ ಸ್ಟಾರ್ಟ್ ಆಗಿ ನಮ್ ಹಿಂದ್ಗಡೆ ಕೂತಿರೋರ್ಗೂ ಇದರಿಂದ ಗಲೀಜ್ ಬೀಳುತ್ತೆ. ಸೊ ನಮ್ಗೆ ಇದ್ರದ್ದು ಹೈಟ್ ಸಾಕಾಗ್ತಾ ಇಲ್ಲ. ಇಲ್ಲಿ ಇದ್ರದ್ದು ಹೈಟ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡ್ರೆ ಇದು ಬೆಟರ್ ಅನ್ಸುತ್ತೆ. ಸ್ಟಾಕ್ ಅಲ್ಲಿ ಬರೋ ಇದು ಯೂಸ್ ಇದೆ, ತುಂಬಾ ಟೈಮಲ್ಲಿ ಯೂಸ್ ಆಗೋದಿಲ್ಲ. ಫ್ರಂಟ್ ಮಡ್ಗಾರ್ಡ್ ಸ್ವಲ್ಪ ಮುಂದೆಗೆ ಎಕ್ಸ್ಟೆಂಡ್ ಮಾಡ್ಬಿಟ್ಟಿದ್ರೆ ಇಲ್ಲಿಂದ ಕೆಸರು ಆರೋದು ತಪ್ಪಿತ್ತು ಅಂತ ನನ್ನ ಫೀಲಿಂಗು. ಯಾರಾದ್ರೂ ಎಕ್ಸ್ಪಲ್ಸ್ ಸ್ಟೂಡೆಂಟ್ ತಗೊಂಡಿದ್ದೀರಾ ಅಂತಂದ್ರೆ ಥರ್ಡ್ ಪಾರ್ಟಿ ಯಾವ್ದಾದ್ರು ಒಂದು ಇಲ್ಲಿಂದ ಇಲ್ಲಿ ತನಕ ಒಂದು ಎಕ್ಸ್ಟ್ರಾ ಮಡ್ಗಾರ್ಡ್ ಎಕ್ಸ್ಟೆನ್ಷನ್ ಬರುತ್ತೆ, ಅದನ್ನ ಹಾಕ್ಸ್ಕೊಂಡ್ರೆ ಮೇ ಬಿ ಇಲ್ಲಿಂದ ಇಲ್ಲಿ ತನಕ ಕೆಸರು ಬರೋದು ತಪ್ಪುತ್ತೆ ಅಂತ ಅನ್ಸುತ್ತೆ. ಚೆನ್ನಾಗಿ ಹೇಳ್ತೀನಿ ನಾನು, ಚೆನ್ನಾಗಿ ಮಾತಾಡ್ತಾ ಇದ್ದೀನಾ? ಬೆಳಿಬೋದಾ? ಯೋಚನೆ ಮಾಡ್ಬೋದಲ್ವಾ? ಆರಾಮಾಗಿ ಮಾಡ್ಬೋದಾ? ಎಲ್ಲದಕ್ಕೂ ಅಂತೀಯಲ್ಲ, ಬೇರೆದೇನಾರು ಹೇಳೋ. ಅಣ್ಣ ಇನ್ನು ಏನೋ ಬೇಕಣ್ಣ. ಹೇಳಿದ್ಮೇಲೆ ಹಾಗೆ ಹೋಯ್ತು ಬಿಡಂಗಾದ್ರೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಗಾಡಿ ಮೇಲೆ ಕೂತ್ಕೊಳ್ಳೋ ಪೊಸಿಷನ್ ಕಡೆಯಿಂದ ನೋಡಿದ್ರೆ ಗಾಡಿ ಈ ತರ ಕಾಣಿಸುತ್ತೆ. ಈ ಸ್ವಿಚಸ್ ಏನಿದೆ ಅಷ್ಟೊಂದು ಕ್ವಾಲಿಟಿ ಇರೋ ಸ್ವಿಚಸ್ ಅಂತ ನನ್ಗೆ ಅನ್ಸೋದಿಲ್ಲ. ನಮಸ್ತೆ ಸರ್. ಹೌದು, ನೋಡೋದಕ್ಕೆ ಪ್ರೀಮಿಯಂ ಆಗಿದೆ, ಆದ್ರೆ ಆಲ್ರೆಡಿ ಇದ್ರೊಳಗಡೆ ಒಂದ್ ಬಟನ್ ತರ ಇರುತ್ತೆ, ಅದು ಬಿದ್ದೋಗ್ಬಿಟ್ಟಿದೆ. ಇವಾಗ ಕೇಳಿದೀನಿ ಅವ್ರಿಗೆ, ಪಾರ್ಟ್ಸ್ ಎಲ್ಲ ಬಂದ ಮೇಲೆ ವಾರಂಟಿಯಲ್ಲಿ ಕ್ಲೈಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಹೆಂಗ್ ಬಿದ್ದೋಯ್ತು ಅಂತಾನೆ ಗೊತ್ತಿಲ್ಲ. ಮೋಸ್ಟ್ಲಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಏನೋ ಇರಬೇಕು.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಡೆ ಸ್ವಿಚಸ್ ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಈ ಕಡೆ ಸ್ವಿಚಸ್ ಒಂದು ಬಟನ್ ಬಿದೋಗಿದೆ ಹ್ಯಾಂಡಲ್ ಬಾರ್ ಅಲ್ಲಿ. ಈ ಕಡೆಯಿಂದ 2 ಕೇಬಲ್ ಹೋಗಿದೆ, ಬಟ್ ಈ ಕಡೆಯಿಂದ ಯಾವುದೇ ಕೇಬಲ್ಸ್ ಇಲ್ಲ. ಓಡಿಸ್ಬೇಕಿದ್ರೆ ಅಥವಾ ವಿಡಿಯೋ ಶೂಟ್ ಮಾಡ್ಬೇಕಿದ್ರೆ ಪರ್ಸನಲಿ ನನ್ಗೆ ಅನ್ಇವನ್ ಫೀಲ್ ಆಗುತ್ತೆ. ಏನಾದ್ರೂ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡೋ ತರ ವೈರಿಂಗ್ಸ್ ಇದಿದ್ರೆ ಚೆನ್ನಾಗಿರೋದು. ಇಲ್ಲ ಈ ವೈರಿಂಗ್ಸ್ ನ ಇಷ್ಟೊಂದು ಎವಿಡೆಂಟ್ ಆಗಿ ಕಾಣಿಸೋ ತರ ಮಾಡ್ದೇನೆ ಬೇರೆ ಏನಾದ್ರೂ ಐಡಿಯಾಸ್ ಹುಡುಕಿದ್ರೆ ಚೆನ್ನಾಗಿರೋದು. ಬಿದ್ವಿ ಅಂತಂದ್ರೆ ಹ್ಯಾಂಡಲ್ ಬಾರ್ ಕತೆ ಗೋವಿಂದ. ಹ್ಯಾಂಡಲ್ ಬಾರ್ ನ ಚೇಂಜ್ ಮಾಡಿಸ್ಲೇಬೇಕು, ಅಷ್ಟೊಂದು ಸ್ಟ್ರೆಂತ್ ಇರೋ ಹ್ಯಾಂಡಲ್ ಬಾರ್ ಅಲ್ಲ ಇದು. ಇನ್ನೊಂದು ಆಕ್ಚುಲಿ ತುಂಬಾ ಬೇಜಾರಾಗಿದ್ದ ವಿಷಯ ಏನಂತಂದ್ರೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, USB ಪೋರ್ಟ್ ಕೊಟ್ಟಿದ್ದಾರೆ ನಮ್ಗೆ ಯಾವ್ದಾದ್ರು ಆಕ್ಸೆಸರೀಸ್ ಚಾರ್ಜ್ ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಆದ್ರೆ ತಗೊಂಡು ಹೋಗ್ಬಿಟ್ಟು ಈ ಸಂಧಿ ಒಳಗಡೆ ಕೊಟ್ಟಿದ್ದಾರೆ. ಇದನ್ನ ಹೆಂಗೆ ಮಾಡಿದ್ರು ತೆಗಿಯಕ್ ಆಗ್ತಾನೆ ಇಲ್ಲ ನನ್ಗೆ. ನಾನು ಸರ್ವಿಸ್ ಸೆಂಟರ್ ಕೇಳ್ಬೇಕಿತ್ತು, ಮರ್ತ್ಬಿಟ್ಟು ಇದನ್ನ ಕೇಳೋದನ್ನ. ಬರ್ತಾನೆ ಇಲ್ಲ. ಏನಾದ್ರು ಕೀಳಕ್ ಹೋಗ್ಬಿಟ್ರೆ ಸ್ಕ್ರಾಚಸ್ ಆಗ್ಬಿಡುತ್ತೆ ಅಂತ ಭಯ ನನ್ಗೆ. ಅದ್ರೊಳಗಡೆ ಕೂಡ ಅವಶ್ಯಕತೆ ಏನಿತ್ತು, ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ವಾ ಇವ್ರಿಗೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಇಲ್ಲಿ ಫ್ರಂಟ್ ಶಾಕ್ ಅಬ್ಸರ್ವರ್ಸ್ ಯಾವುದೇ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವರ್ಸ್ ಅಲ್ಲ, ಫಿಕ್ಸ್ಡ್ ಅದು. ಅದನ್ನೇನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಕ್ಚುಲಿ ಆಪ್ಷನ್ಸ್ ಇಲ್ಲ ನಮ್ಗೆ. ಮಿರರ್ ಬಂದ್ರೆ ಮಿರರ್ ಆಫ್ ರೋಡ್ಗೆ ಅಂತ ಮಾಡಿರೋ ಮಿರರ್ ಅಲ್ಲ ಅನ್ಸುತ್ತೆ. ಎರಡೂ ಮಿರರ್ದು ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಲೂಸ್ ಫೀಲ್ ಆಗುತ್ತೆ ನನ್ಗೆ. ತುಂಬಾ ಜನ ಕೇಳ್ತಾ ಇದ್ದೀರಾ ಇಂಜಿನ್ ಹೀಟಿಂಗ್ ಇಶ್ಯೂಸ್ ಬಗ್ಗೆ. ಇಂಜಿನ್ ಹೀಟ್ ಆಗುತ್ತೆ, ಹೀಟ್ ಬಾಡಿಗೆ ಫೀಲ್ ಕೂಡ ಆಗುತ್ತೆ. ಇಲ್ಲಿ ನೋಡಿದ್ರೆ ಇಂಜಿನ್ ಹೀಟಿಂಗ್ ಸೆನ್ಸರ್ ಇಂದ ಹೀಟ್ ಎಷ್ಟಿದೆ ಅನ್ನೋದು ಇಲ್ಲೇ ಮೆಜರ್ ಮಾಡ್ಕೊಳ್ಳುತ್ತೆ. ಒಂದು ಆಕ್ಚುಯಲ್ ಟೆಂಪರೇಚರ್ ತನಕ ಇಂಜಿನ್ ಹೀಟ್ ಆಗುತ್ತೆ. ಅದಾದ್ಮೇಲೆ ಫ್ಯಾನ್ ಆನ್ ಆಗುತ್ತೆ, ಕೂಲ್ ಆಗಿ ಇಟ್ಕೊಳ್ಳೋಕೆ ಅಷ್ಟು ಟ್ರೈ ಮಾಡುತ್ತೆ. ಫ್ಯಾನ್ ಕೂಡ ಪದೇ ಪದೇ ಆನ್ ಆಗಿ ಇರಿಟೇಷನ್ ಮಾಡೋದಿಲ್ಲ. ಮೀಟರ್ ಅಲ್ಲಿ ಇದನ್ನ 100% ಅಂತ ಕನ್ಸಿಡರ್ ಮಾಡಿದ್ರೆ 50% ಹೀಟ್ ಆಗುತ್ತೆ. 50% ಮೇಲೆ ಹೀಟ್ ನನ್ಗೆ ಇವಾಗವರೆಗೂ ಫೀಲ್ ಆಗಿಲ್ಲ. ಸೈಲೆನ್ಸರ್ ಪೈಪ್ ಬಗ್ಗೆ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಹೋಗಿದ್ದು ಕೆಸರು ಡೈರೆಕ್ಟ್ ಆಗಿ ಸೈಲೆನ್ಸರ್ ಪೈಪ್ ಮೇಲ್ಗಡೆ ಕೂತ್ಕೊಳ್ಳುತ್ತೆ. ಸೈಲೆನ್ಸರ್ ಹೀಟ್ ಆದಂಗೆ ಅದು ಸೈಲೆನ್ಸರ್ ಪೈಪ್ ಕಲರ್ ನ ಕೂಡ ಚೇಂಜ್ ಮಾಡ್ತಾ ಇದೆ, ನೋಡಬಹುದು ನೀವು. ಇವಾಗ ನಾವು ಫ್ರಂಟ್ ಅಲ್ಲಿರೋ ಈ ಪಾರ್ಟ್ ನ ನೋಡಿದ್ರೆ ಬಿಳಿ ಡಾಟ್ ಗಳಾಗಿದೆ. ಯಾಕೆ ಅಂತಂದ್ರೆ ಫ್ರಂಟ್ ಇಂದ ಯಾವ್ದಾದ್ರು ಕಲ್ಲು ಟೈರ್ ಇಂದ ಇಲ್ಲಿಗೆ ಹಿಟ್ ಆಯ್ತು ಅಂತಂದ್ರೆ ಇಲ್ಲಿ ಸ್ವಲ್ಪ ಪೇಂಟ್ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇದೆ. ಇರೋದವರು ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಏನಂತೀರಾ ಸರ್? ಇರೋದವ್ರು ಪೇಂಟ್ ಕರೆಕ್ಟ್ ಆಗಿ ಹೊಡೆದಿದಾರ? ಹಲೋ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಅದು ಬಿಟ್ರೆ ಫ್ರಂಟ್ ಪಾರ್ಟ್ಸ್ ಅಲ್ಲಿ ಇನ್ಯಾವುದೇ ಮೇಜರ್ ಇಶ್ಯೂಸ್ ಇಲ್ಲ ನನಗೆ. ನನ್ ಮೇಲೆ ಹಣೆ ಇಟ್ಟು ಇಂಜಿನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಇದ್ರೊಳಗಡೆ ವೈರಿಂಗ್ ನೋಡಿ, ಇಲ್ಲಿ ಎಷ್ಟು ವೈರ್ ಗಳು ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಜುಗಾಡ್ ಮಾಡಿ ಇಟ್ಬಿಟ್ಟವ್ರೆ. ಇದನ್ನೆಲ್ಲ ಯಾವ್ದಾದ್ರು ಇಲಿ ಇರೋ ಜಾಗದಲ್ಲಿ ಬಿಟ್ಬಿಟ್ರೆ ಏನೇನ್ ಆಗ್ಬಹುದು ನೋಡಿ. ಹಿಂಗಿಂಗೆ ಟೇಪ್ ಗಳು ಹಾಕಿ ನಿಲ್ಲಿಸ್ಬಿಟ್ಟವ್ರೆ ಗಾಡಿನ. ಇದೇನೋ ಓಪನ್ ಆಗ್ಬಿಟ್ಟೈತೆ ನೋಡಿ ಇಲ್ಲಿ. ಅದನ್ನ ಕೆಳಗಡೆ ತೆಗಿಯಕ್ಕೂ ಆಗ್ತಾ ಇಲ್ಲ. ಈ ಕಡೆ ಇಂಜಿನ್ ಸೈಡ್ ಅಲ್ಲಿ ಅದು ಬಿಟ್ರೆ ಇಲ್ಲಂತೂ ಕೇಳಂಗೆ ಇಲ್ಲ. ಇಲ್ಲೆಲ್ಲ ನೋಡಿದ್ರೆ ನೀವು ಎಲ್ಲ ಹಂಗಂಗೆ ವೈರಿಂಗ್ ಎಲ್ಲ ತುಂಬಾ ಎಕ್ಸ್ಪೋಸ್ ಆಗ್ತಾ ಇದೆ. ಹೀರೋದು ಪ್ರೀಮಿಯಂ ಗಾಡಿ ಅಂದ್ರೆ ಸ್ವಲ್ಪ ಪ್ರೀಮಿಯಂ ಫೀಲ್ ಇದ್ರಲ್ಲೂ ಬೇಕಿತ್ತು ನನ್ಗೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ನಿಮ್ಗೆ ತುಂಬಾ ಜನಕ್ಕೆ ಡೌಟ್ ಇದೆ, ತುಂಬಾ ಜನ ಕ್ವಶನ್ ಕೂಡ ಕೇಳಿದೀರಾ, ಇಂಜಿನ್ ಇಶ್ಯೂಸ್ ಇದೆಯಾ ಅಂತ ಅಂದ್ಬಿಟ್ಟು. ಯಾವುದೇ ಕಾರಣಕ್ಕೂ ಇಲ್ಲ. ನನ್ಗಂತೂ ಯಾವುದೇ ಕಾರಣಕ್ಕೂ ಇವತ್ವರೆಗೂ 1 ಸೆಕೆಂಡ್ ಅಲ್ಲೂ ಫೀಲ್ ಆಗ್ಲೇ ಇಲ್ಲ. ಅದು 700 ಕಿಲೋಮೀಟರ್ ಆದ್ಮೇಲೆ ಇನ್ನ ತುಂಬಾ ಸ್ಮೂತ್ ಆಗಿ ಫೀಲ್ ಆಗ್ತಾ ಇದೆ. ಚಂದ ಆಪ್ಟಿಮೈಸೇಷನ್ ಮಾಡಿದ್ದಾರೆ, ಯಾರು ತಲೆನೇ ಕೆಡಿಸ್ಕೋಬೇಡಿ. ಇಂಜಿನ್ ನಲ್ಲಿ ಒಂದು ಚೂರು ಪ್ರಾಬ್ಲಮ್ ಕೂಡ ಇಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅದನ್ ಬಿಟ್ರೆ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ ಆಫ್ ರೋಡಿಂಗ್ ಅಲ್ಲಿ. ಯಾವ ಹಂಪಲ್ಲಾಗ್ಲಿ ಯಾವ ಗುಂಡಿಯಲ್ಲಾಗ್ಲಿ ಎಲ್ಲೂ ಕೂಡ ಟಚ್ ಆಗಿರೋ ಫೀಲ್ ಆಗ್ಲೇ ಇಲ್ಲ. ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಲಾಂಗ್ ರೈಡ್ ಆದ್ರೂ ಆಗ್ಲಿ ಆಫ್ ರೋಡಿಂಗ್ ಅಲ್ಲಾದ್ರೂ ಆಗ್ಲಿ ಆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ರೈಡಿಂಗ್ ಅಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಫ್ ರೋಡಿಂಗ್ ಅಲ್ಲಿ ಇರುವಾಗ ಎಷ್ಟು ಕೆಸರಿರುತ್ತೆ, ಆ ಕೆಸರೆಲ್ಲ ಬಂದ್ಬಿಟ್ಟು ಡಿಸ್ಕ್ ಬ್ರೇಕ್ದು ಕಂಪ್ಲೀಟ್ ಸೆಟಪ್ ಮೇಲೆ ಬಂದು ಬಿದ್ದ್ಬಿಡುತ್ತೆ. ಅದು ಬಿದ್ದಿದ್ದೇನಾಗುತ್ತೆ, ಒಳಗಡೆ ಸೇರ್ಕೊಂಡು ಬ್ರೇಕಿಂಗ್ ಪ್ಲೇಟ್ ನ ಕಂಪ್ಲೀಟ್ಲಿ ಉಜ್ಬಿಡುತ್ತೆ. ತುಂಬಾ ಉಜ್ಜಿರೋದು ಫೀಲ್ ಕಾಣಿಸ್ತಾ ಇದೆ ಇಲ್ಲಿ. ಇದಕ್ಕೇನು ಮಾಡಕ್ ಆಗೋದಿಲ್ಲ, ಇದಕ್ಕೆ ಯಾವುದೇ ಸೊಲ್ಯೂಷನ್ ಕೂಡ ಇಲ್ಲ. ಎಲ್ಲ ಆಫ್ ರೋಡ್ ಗಾಡಿಯಲ್ಲೂ ಇದು ಇದ್ದಿದೆ ಅಲ್ವಾ. ಸೈಲೆನ್ಸರ್ ನ ಯಾವ ತರ ಪೊಸಿಷನ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಕೆಳಗೂ ಇಲ್ಲ, ತುಂಬಾ ಮೇಲ್ ಕೂಡ ಇಲ್ಲ. ತುಂಬಾ ರಿಸರ್ಚ್ ಮಾಡಿ ಕರೆಕ್ಟ್ ಪೊಸಿಷನ್ ಅಲ್ಲಿ ಸೈಲೆನ್ಸರ್ ಇಟ್ಟಿದ್ದಾರೆ. ಸೈಲೆನ್ಸರ್ ಸೌಂಡ್ ಆಗ್ಲಿ ಸೈಲೆನ್ಸರ್ ಪೊಸಿಷನ್ ಆಗ್ಲಿ ಯಾವುದೇ ತರ ಒಂದೇ ಒಂದು ಕಂಪ್ಲೇಂಟ್ ಕೂಡ ಇಲ್ಲ. ಸೈಲೆನ್ಸರ್ದು ಪ್ರಾಬ್ಲಮ್ ಇಲ್ಲ. ತುಂಬಾ ಜನ ಎಕ್ಸ್ಪಲ್ಸ್ 200 ಬೈಕ್ ನ ತಗೊಂಡಿರೋರು ಹೇಳ್ತಾ ಇರೋದು ಏನಂತಂದ್ರೆ 200 ಬೈಕ್ ಅಲ್ಲಿ ಸೀಟ್ ತುಂಬಾ ರಫ್ ಇದೆ ಅಂತ. ಆದ್ರೆ ಎಕ್ಸ್ಪಲ್ಸ್ 200 ಗಿಂತ 210 ಅಲ್ಲಿರೋ ಸೀಟ್ ತುಂಬಾ ಸ್ಮೂತ್ ಇದೆ. ಇದು ಒಬ್ಬರಿಗೆ ಮಾಡಿರುವಂತ ಸೀಟ್ ಅಂತ ನನ್ಗೆ ಅನ್ಸೋದಿಲ್ಲ. ನೀವೇನಾದ್ರೂ ಹಿಂದ್ಗಡೆ ಟಾಪ್ ಬಾಕ್ಸ್ ಮೌಂಟ್ ಮಾಡ್ಕೊಂಡು ಇಬ್ರು ಹೋಗ್ತೀರಾ ಅಂದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ತುಂಬಾ ಹಿಂದೆ ಟಾಪ್ ಬಾಕ್ಸ್ ನ ಮೌಂಟ್ ಮಾಡ್ಕೊಂಡು ಸ್ವಲ್ಪ ಜಾಗ ಉಳಿಸ್ಕೋತೀರಾ ಅಂದ್ರೆ ಇಬ್ರು ಆರಾಮಾಗಿ ಹೋಗ್ಬೋದು. ನನ್ಗೂನು ಹಿಂದೆ ಕೂರೋರ್ದು ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈಡ್ ಇದಾರ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಿತ್ತು. ನಾವು ಇಬ್ರೇ ಹೋಗಿದ್ದು. ಇಬ್ರು
ಇಬ್ಬರಿಗೂ ಒಂದು ಚೂರು ಪ್ರಾಬ್ಲಮ್ ಆಗಿಲ್ಲ. ಆ ತರ ಮೌಂಟ್ ಮಾಡ್ಕೊಂಡೋದ್ರೆ ಇಬ್ರು ಆರಾಮಾಗಿ ಹೋಗ್ಬೋದು. ಹೆವಿ ಲಗೇಜ್ ಇಟ್ಕೊಂಡು ಇಬ್ರು ಹೋಗೋದು ಈ ಗಾಡಿಯಲ್ಲಿ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಇನ್ನೊಂದು ಒಳ್ಳೆ ವಿಷಯ ಏನಂತಂದ್ರೆ ಇಲ್ಲೊಂದು ಟಾಪ್ ರ್ಯಾಕ್ ಇದೆ. ಯಾವ್ದಾದ್ರು ಸಣ್ಣ ಪುಟ್ಟ ಬ್ಯಾಗ್ ಮೌಂಟ್ ಮಾಡ್ಕೋಬೇಕು ಅಂದ್ರೆ ಆರಾಮಾಗಿ ಈ ಜಾಗದಲ್ಲಿ 3 kg ಒಳಗೆ ತೂಕ ಇರುವಂತ ಬ್ಯಾಗ್ ಗಳನ್ನ ಮೌಂಟ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಜನ ಕೇಳ್ತಾ ಇದೀರಾ 5 ಪಾಯಿಂಟ್ ಸಮಥಿಂಗ್ ಹೈಟ್ ಇರೋರು ಗಾಡಿನ ಮ್ಯಾನೇಜ್ ಮಾಡ್ಬೋದಾ ಅಂತ. ಕಂಪ್ಲೀಟ್ ಕಾಲ್ನ ಕೆಳಗಡೆ ಇಡೋಷ್ಟು ನನ್ಗೆ ಹೈಟ್ ಸಾಕಾಗುತ್ತೆ. ನಂದು ಹೈಟ್ ಬಂದು 5.10 ಇದೆ. 5.5 ಇಂದನು 5.10 ತನಕ ಆರಾಮಾಗಿ ಗಾಡಿನ ಮ್ಯಾನೇಜ್ ಮಾಡಬಹುದು, ಆರಾಮಾಗಿ ಗಾಡಿ ಓಡಿಸಬಹುದು. ಕಂಪ್ಲೀಟ್ ಡೌಟ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಹತ್ರ ಇರೋ ಪ್ರೀಮಿಯರ್ ಶೋರೂಮ್ ಗೆ ವಿಸಿಟ್ ಮಾಡಿ ಅಲ್ಲಿ ಒಂದ್ಸಲ ಟೆಸ್ಟ್ ರೈಡ್ ತಗೋಬೇಕು. ನೀವು ಗಾಡಿನ ತಗೋಬಿಟ್ಟು ಅದಾದ್ಮೇಲೆ ನಿಮ್ಗೆ ಗಾಡಿನ ಹ್ಯಾಂಡಲ್ ಮಾಡಕ್ ಆಗತ್ತೆ ಅನ್ನೋ ಯೋಚನೆ ಬಂತು ಅಂತಂದ್ರೆ ಅವಾಗ ಗಾಡಿ ತಗೊಳ್ಳೋ ಯೋಚನೆ ಮಾಡಿ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋರ್ನ ಹಿಂದ್ಗಡೆ ಕೂರಿಸ್ಕೊಂಡು ಆರಾಮಾಗಿ ರೈಡ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಂದು ಆಕ್ಚುಯಲ್ ವೆಯ್ಟ್ ಬಂದು 65 kgs. ನಾನು ಕಂಪ್ಲೀಟ್ ಆಗಿ ಗಾಡಿ ಮೇಲೆ ಕೂತ್ರೆ ಇಷ್ಟು ಸಸ್ಪೆನ್ಷನ್ ಟ್ರಾವೆಲ್ ಆಗುತ್ತೆ. ರೇರ್ ಅಲ್ಲಿ ಸಸ್ಪೆನ್ಷನ್ ಸ್ವಲ್ಪ ಕೆಳಗೆ ಹೋಗುತ್ತೆ, ಮತ್ತೆ ಫ್ರಂಟ್ ಅಲ್ಲಿ ಸ್ವಲ್ಪ ಮೇಲ್ಗಡೆ ಬಂದಿರೋ ಫೀಲ್ ಆಗುತ್ತೆ. ಇನ್ನೊಂದು ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ ಎಕ್ಸ್ಟ್ರಾ ಆಕ್ಸೆಸರೀಸ್, ಎಕ್ಸ್ಟ್ರಾ ಕ್ರಾಶ್ ಗಾರ್ಡ್ ನ ಮೌಂಟ್ ಮಾಡ್ಕೊಳ್ಳೋಕೆ ಅಂದ್ಬಿಟ್ಟು ತುಂಬಾ ಬೋಲ್ಟ್ ಗಳನ್ನ ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ಕ್ರಾಶ್ ಗಾರ್ಡ್ಸ್ ನ ಹಾಕೋಬೇಕು ಅಂತ ಇರೋರಿಗೆ ಈ ಸೈಡ್ ಅಲ್ಲಿ ಕೂಡ 2 ಮೌಂಟ್ ಕ್ರಾಶ್ ಗಾರ್ಡ್ ನ ಮೌಂಟ್ ಮಾಡ್ಕೊಳ್ಳೋಕೆ ಅಂತಾನೆ ಇದೆ. ತುಂಬಾ ಹೆಲ್ಪ್ ಆಗುತ್ತೆ ಈ ತರ ಬೋಲ್ಟ್ಸ್ ಕೊಟ್ಟಿರೋದು. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಲೋ ಎಂಡ್ ಟಾರ್ಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಫಸ್ಟ್ ಗೇರ್ ಅಲ್ಲಿ ಇದೆ ಇವಾಗ ಗಾಡಿ, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರಲ್ಲಿ 20 ಸ್ಪೀಡಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀನಿ. ಲೋ ಎಂಡ್ ಟಾರ್ಕ್ ಬಗ್ಗೆನೂ ಯಾವುದೇ ಯೋಚನೆ ಕೂಡ ಮಾಡೋಂಗಿಲ್ಲ. ಸಿಟಿ ಒಳಗಡೆ ಆರಾಮಾಗಿ ಗಾಡಿ ಓಡಿಸ್ಬೋದು. ನಾವು ರೈಡಿಂಗಲ್ಲಿ ಇರುವಾಗ ಯಾವುದೇ ಥರ ಮೋಡ್ಸ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಟ್ರಿಪ್ 1 ಟ್ರಿಪ್ 2 ನಾನು ನೋಡ್ಕೋಬಹುದಷ್ಟೇ. ಅದನ್ನು ಬಿಟ್ಟರೆ ನಮಗೆ ಯಾವುದೇ ಮೋಡ್ ಚೇಂಜ್ ಮಾಡಬೇಕು ಅಂದರೆ ಗಾಡಿನ ನಿಲ್ಲಿಸಿ ಮೋಡ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದೆ. ಗಾಡಿ ರನ್ನಿಂಗಲ್ಲಿ ಇರುವಾಗ ಮೋಡ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಅದೊಂದು ಮಿಸ್ಸಿಂಗ್ ಅನ್ನಿಸ್ತು ಅಷ್ಟೇ. ಗಾಡಿನ ಇಷ್ಟಾದ್ರೂ ರೆಕಮೆಂಡ್ ಮಾಡ್ತೀಯಾ ನೀನು ಅಂತ ನನ್ನ ಯಾರಾದರೂ ಕೇಳ್ತಾ ಇದ್ರೆ ಹೌದು, ಡೆಫಿನೆಟ್ಲಿ ಹೌದು. ಮೇಜರ್ ಇಶ್ಯೂಸ್ ತುಂಬಾ ಇದೆ. ಮೇಜರ್ ಇಶ್ಯೂಸ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಯಾವ ಗಾಡಿಯಲ್ಲಿ ಇಶ್ಯೂಸ್ ಇರೋದಿಲ್ಲ ಹೇಳಿ. ಆದ್ರೆ ಏನ್ ಮಾತಾಡಿದ್ರು ಬಿಟ್ರು ಎಕ್ಸ್ಪಲ್ಸ್ ಅಲ್ಲಿ ಸಸ್ಪೆನ್ಷನ್ ಬಗ್ಗೆ ಮಾತಾಡಂಗಿಲ್ಲ. ಬೆಣ್ಣೆ ತರ ಇದೆ. ಕಂಪ್ಲೀಟ್ ಆಫ್ ರೋಡ್ಗೆ ಅಂತಾನೆ ಮಾಡಿರೋ ಗಾಡಿ ಫೀಲ್ ಆಗುತ್ತೆ. ನೀವು ಗಾಡಿ ಓಡಿಸ್ಬೇಕಿದ್ರೆ ಸಸ್ಪೆನ್ಷನ್ ಪವರ್ ನ ಎಷ್ಟು ಫೀಲ್ ಮಾಡ್ತೀರಾ ಅಂತಂದ್ರೆ ಸಸ್ಪೆನ್ಷನ್ ಬಗ್ಗೆ ಒಂದೇ ಒಂದು ಚೂರು ಕಂಪ್ಲೇಂಟ್ ಇಲ್ಲ ನನ್ನ ಕಡೆಯಿಂದ. ಸಸ್ಪೆನ್ಷನ್ ಚೆನ್ನಾಗಿರೋದು ಬ್ರೇಕಿಂಗ್ ಗೆ ಕೂಡ ಅಷ್ಟೇ ಹೆಲ್ಪ್ ಆಗುತ್ತೆ. ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬ್ರೇಕಿಂಗ್ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಬ್ರೇಕಿಂಗ್, ಸಸ್ಪೆನ್ಷನ್, ಇಂಜಿನ್ ಹೀಟು, ಇಂಜಿನ್ ಇಶ್ಯೂಸ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಆ ತರ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂನು ನಿಮ್ ಕಡೆಯಿಂದ ಫಿಸಿಕಲ್ ಡ್ಯಾಮೇಜ್ ಅಲ್ದೇನೆ ಬೈಕ್ ಕಡೆಯಿಂದ ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ಹೀರೋದವ್ರದ್ದು ಅಫಿಷಿಯಲ್ ಆಗಿ 5 ವರ್ಷ ವಾರಂಟಿ ಬರುತ್ತೆ. ಆ 5 ವರ್ಷ ವಾರಂಟಿಯಲ್ಲಿ ಫಿಸಿಕಲ್ ಡ್ಯಾಮೇಜ್ ಆಗಿಲ್ದೇ ಇರೋ ಪ್ರತಿಯೊಂದು ಪಾರ್ಟ್ಸ್ ಡೈರೆಕ್ಟ್ ಆಗಿ ಒರಿಜಿನಲ್ ಪಾರ್ಟ್ಸ್ ಇಂದ ರೀಪ್ಲೇಸ್ ಮಾಡ್ಕೊಡ್ತಾರೆ. ಇದಕ್ಕೆ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ. ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ವೇ ಇಲ್ಲ ಇಲ್ಲಿ. ಈ ಮಳೆ ಚಳಿಯಲ್ಲಿ ನಿಮ್ಮ ಬ್ಯುಸಿ ಲೈಫಲ್ಲಿ ನಿಮ್ಮ ಈ ಬ್ರಿಲಿಯಂಟ್ ಬೇತಾಳನ್ಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ನನ್ನ ವಿಡಿಯೋಸ್ ನೋಡ್ತಾ ಇರೋದಕ್ಕೆ ಆ್ಯಂಡ್ ಇವತ್ತು ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ವಿಡಿಯೋ ರೀಚ್ ಆದಷ್ಟು ನಾನು ಅಂದ್ಕೊಂಡಿರೋ ಕಂಟೆಂಟ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಶ್ರೀರಾಮ್. ಥ್ಯಾಂಕ್ ಯು.